ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವೆರಿ ಈಸಿ ಆ್ಯಂಡ್ ಟೇಸ್ಟಿಯಾಗಿ ಕಡ್ಲಿಕಾಳು ದೋಸೆ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರೀ ಹೆಲ್ದಿಯಾಗಿರುವಂಥ ಕಡ್ಲಿಕಾಳು ದೋಸೆ ಹೆಂಗೆ ಮಾಡೋದು ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಫಸ್ಟ್ ಮಿಕ್ಸಿ ಜಾರಿಗೆ ನಾನು 1 ಬೌಲ್ನಷ್ಟು ಕಡ್ಲಿಕಾಳು ತೊಗೊಂಡೇನಿ. ನೀವು ಕಡ್ಲಿಕಾಳು ಕುದಿಸಾದರೂ ತೊಗೋಬೋದು ಅಥವಾ ಹಸಿವಾದರೂ ತೊಗೋಬೋದು. ಆಮೇಲೆ ಅವನ್ನ 8 ತಾಸು ನೆನೆಸಿ ತೊಗೋರಿ. ಆಮೇಲೆ 1 ಉಳ್ಳಾಗಡ್ಡಿ ತೊಗೊಂಡೇನಿ, ಕ್ಯೂಬ್ ಶೇಪ್ನಾಗ ಕಟ್ ಮಾಡಿ ಹಾಕ್ಕೊಂಡೇನಿ. ಹಸಿಮೆಣ್ಸಿನ್ಕಾಯಿ 5ರಿಂದ 6, 1 ಇಂಚಿನಷ್ಟು ಹಸಿ ಅಲ್ಲ, 1 ಚಮಚೆ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡೇನಿ. ಅರ್ಧ ಬಟ್ಟಲ್ದಷ್ಟು ನಾನು ಬಾಂಬೆ ರವೆ ಅಥವಾ ಚಿರೋಟಿ ರವೆ ಅನ್ರಿ, ಸಣ್ಣ ರವೆ ಅನ್ರಿ, ಅದನ್ನು ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೇನಂತ. ನೋಡ್ರಿ ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಐತಿ. ಇದನ್ನು ನಾವು ಒಂದು ಮಿಕ್ಸಿಂಗ್ ಬೌಲಿಗೆ ತಗೊಳ್ಳೋಣ ಅಂತ. ರುಬ್ಬಿರೋದನ್ನಷ್ಟು ಒಂದು ಬೌಲಿಗೆ ಸೇರಿಸ್ಕೊಳ್ಳೋಣ. ಆಮೇಲೆ ಮಿಕ್ಸಿಗೆ ಒಂದು ಸ್ವಲ್ಪ ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕಿ ಕರೆಕ್ಟ್ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರುವಂಗೆ ನಾವು ಮಾಡ್ಕೊಳ್ಳೋಣಂತೆ. ನೆಕ್ಸ್ಟ್ ಇದಕ್ಕೆ ಒಂದು 2ರಿಂದ 3 ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸೈಡ ತವಾ ಕಾಯಕ್ಕಿಟ್ಟೀನಿ, ಈ ಸೈಡ್ ಇದನ್ನು ಸೋಡಾ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ. ಭಾಳ ಈಸಿ ಆಗಿಬಿಡ್ತೈತಿ. ನೈಟನ್ನು ನೀವು ಕಡ್ಲಿಕಾಳನ್ನು ನೆನೆಸಿ ಇಟ್ಕೊಂಡಿದ್ರಿ ಅಂದ್ರೆ ಬೆಳಗ್ಗೆ ಈಸಿಯಾಗಿ ಬ್ರೇಕ್ಫಾಸ್ಟಿಗೆ ಕಡ್ಲಿಕಾಳು ದೋಸೆ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಸ್ವಲ್ಪ ಕುದಿಸ್ಕೊಂಡ್ರಿ ಅಂದ್ರೆ ಬೇರೆ ಟೇಸ್ಟ್ ಬರ್ತಾವೆ, ಮತ್ತು ಹಸಿ ಕಾಳು ಹಾಕ್ಕೊಂಡ್ರಿ ಅಂದ್ರೆ ಬರೀ ನೆನೆಸಿರೋ ಕಾಳು ಹಾಕ್ಕೊಂಡ್ರಿ ಅಂದ್ರೆ ಬೇರೆ ಟೇಸ್ಟೇ ಬರ್ತಾವೆ. 2 ಥರನೂ ಮಾಡಿ ನೋಡ್ರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟಾಗಿ ಇರ್ತಾವೆ. ನಾ ಇವತ್ತು 2ರಿಂದ 3 ಕುಕ್ಕರ್ ಸೀಟಿ ಹೊಡೆಸ್ಕೊಂಡ ಕಡ್ಲಿಕಾಳನ್ನ ತೊಗೊಂಡೇನಿ. ತವಾ ಚಲೋತ್ನಂಗೆ ಕಾದೈತಿ. ತವಕ್ಕೆ ಮೊದಲು ಒಂದು ಸ್ವಲ್ಪ ಎಣ್ಣೆ ಹಚ್ಚೋನು. ಆಮೇಲೆ ರೆಡಿ ಮಾಡ್ಕೊಂಡಂಥ ಕಡ್ಲಿಕಾಳದ ಬ್ಯಾಟರ್ನ ಹಾಕೊಳ್ಳೋಣಂತ. ನಾ 2 ಸ್ಪೂನಷ್ಟು ಕಡ್ಲಿಕಾಳು ಬ್ಯಾಟರ್ ಹಾಕ್ಕೊಂಡು ಅದನ್ನ ಎಲ್ಲ ಕಡೆನೂ ಫಸ್ಟ್ ಸ್ಪ್ರೆಡ್ ಮಾಡ್ಕೋತೀನಿ. ಆಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ. ಒಂದು 2-3 ಹನಿಯಷ್ಟು ಎಣ್ಣೆನ ಸ್ಪ್ರಿಂಕಲ್ ಮಾಡಿಕೊಂಡು ಫುಲ್ ಕ್ರಿಸ್ಪಿ ಆಗೋಂಗೆ 2 ಸೈಡ ಬೇಯಿಸ್ಕೊಂಡ್ವಿ ಅಂತಂದ್ರೆ ವೆರಿ ಈಸಿಯಾಗಿ ಟೇಸ್ಟಿಯಾಗಿ ಹೆಲ್ದಿ ಆದಂಥ ಬ್ರೇಕ್ಫಾಸ್ಟ್ ಕಡ್ಲಿಕಾಳು ದೋಸೆ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಎಷ್ಟು ಈಸಿಯಾಗಿ ಎದ್ದು ಬರತ್ತಾವೆ ನೋಡ್ರಿ, ಅಂದ್ರೆ ಅವು ತವಾಕದು ಅಂಟ್ಕೊಳತ್ತಿಲ್ಲ. ಸೊ ಈಗ ಹೊಳಸಿ ಹಾಕ್ಕೊಂಡು ಈ ಸೈಡಿನೂ ಒಂದು ಸ್ವಲ್ಪ ನಾವು ಲೈಟಾಗಿ ಬೇಯಿಸ್ಕೊಳ್ಳೋಣಂತ. ಆಮೇಲೆ ಮೊಸರು ಜೊತೆ ಏನ್ರಿ, ಕೊಬ್ಬರಿ ಚಟ್ನಿ ಜೊತೆ ಏನ್ರಿ ಟೇಸ್ಟ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತಾವೆ. ಕ್ವಿಕ್ ಆ್ಯಂಡ್ ಈಸಿಯಾಗಿ ಕಡ್ಲಿಕಾಳು ದೋಸೆ ರೆಡಿ ಆಗ್ಯಾವು. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.